ಈ ದಿನ ನಾವು ಬೇಸಿಕ್ಕಿಂದನೇ ಒಂದು ಅಡ್ವಾನ್ಸ್ ಡಿಸೈನ್ನ ಕ್ರಿಯೇಟ್ ಮಾಡೋಣ. ಇವತ್ತು ನಾವು ಮಂಡಲ ಡಿಸೈನ್ನ ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನ ಕಲಿಯೋಣ. ಯಾರೆಲ್ಲ ಇನ್ನು ಪ್ರೀವಿಯಸ್ ಕ್ಲಾಸ್ನ ನೋಡಿಲ್ಲ ಅವರು ಆ ಮೊದಲು ಬೇಸಿಕ್ಸ್ನ ಕಲ್ತ್ಕೊಂಡು ಆಮೇಲೆ ಈ ಕ್ಲಾಸ್ನ ನೋಡಿ. ಹಲೋ, ವೆಲ್ಕಮ್ ಟು ಫ್ರೀ ಮೆಹಂದಿ ಕ್ಲಾಸ್. ಇವತ್ತು ಡೇ 11ಅಲ್ಲಿ ನಾವು ಮಂಡಲ ಡಿಸೈನ್ನ ನೋಡೋಣ. ಮೊದಲನೇ ಡಿಸೈನ್ಗೆ ನಾನು ಈ ರೀತಿ ಒಂದು ಟ್ರೇಸಿಂಗ್ ಲೈನ್ನ ಹಾಕೋತಾ ಇದ್ದೀನಿ. ಈ ರೀತಿ ಒಂದು ಪ್ಲಸ್ ಸಿಂಬಲಲ್ಲಿ ನೀವು ಟ್ರೇಸಿಂಗ್ ಲೈನನ್ನು ಹಾಕ್ಕೊಂಡ್ರೆ ನಿಮಗೆ ಸೆಂಟರ್ ಆಫ್ ದ ಪಾಯಿಂಟ್ ನೀಟಾಗಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಾಂದರೆ ನಾವು ಡೈರೆಕ್ಟಾಗೇ ಸರ್ಕಲ್ನ ಕ್ರಿಯೇಟ್ ಮಾಡ್ತೀವಿ ಅಂದರೆ ನೀವು ಮಾಡ್ಬೋದು. ಸೊ ನೀವು ಇದುವರೆಗೂ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಇವತ್ತಿನ ಡಿಸೈನ್ ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಸರ್ಕಲ್ನ ಹಾಕ್ಕೊಂಡೆ, ಅದ್ರ ಮೇಲೆ ಇನ್ನೊಂದು ಸರ್ಕಲ್ನ ಕೊಟ್ಟು ಫಿನಿಶಿಂಗ್ ಲೈನ್ನ ಕೊಡ್ತಾಯಿದ್ದೀನಿ. ಇದ್ರ ಮೇಲೆ ನಾನು ಹಂಸ್ಕೊಡೋದಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಹಂಸನ ಯಾವ ರೀತಿ ಕೊಡಬೇಕಂತ ನಾವು ಡೇ 1 ಕ್ಲಾಸಿಂದನೇ ಕಲ್ತಿದ್ದೀವಿ. ಸೊ ಇದು ನಮಗೆ ಕಷ್ಟ ಅಂತ ಅನಿಸಲ್ಲ. ಯಾರೆಲ್ಲ ಇನ್ನೂ ಡೇ 1ಇಂದ ಕ್ಲಾಸ್ನ ನೋಡಿಲ್ಲ, ಚಾನಲಲ್ಲಿ ನಿಮಗೆ ಫ್ರೀ ವಿಡಿಯೋ ಅವೈಲಬಲ್ ಇದೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲಿಗೆ ನೀವು 11th ಕ್ಲಾಸ್ನ ಕಂಟಿನ್ಯೂ ಮಾಡಿದ್ರೆ ನೀವು ಕೂಡ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಮೆಹಂದಿನ ಈಸಿಯಾಗಿ ಕಲಿಬೋದು. ಸೊ ನಾನು ಸ್ಮಾಲ್ ಹಂಸ್ ಕೊಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದು ಹಂಸ್ ಕೊಟ್ಟು ಸೆಂಟರಲ್ಲಿ ಏನಿತ್ತು ಸರ್ಕಲ್ಲು ಅದನ್ನು ಫಿಲ್ ಮಾಡಿಕೊಂಡೆ. ಈ ರೀತಿ ಫಿಲ್ಲಿಂಗ್ ಯಾವ ರೀತಿ ಮಾಡಬೇಕಂತ ನೆನ್ನೆ ಕ್ಲಾಸಲ್ಲಿ ನಾವು ನೆಗೆಟಿವ್ ಫಿಲ್ಲಿಂಗಲ್ಲಿ ನೋಡಿದ್ದೀವಿ. ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಸರ್ಕಲ್ನ ಕೊಟ್ಕೋತಾ ಇದ್ದೀನಿ. ಸೊ ನಾನು ಜಸ್ಟ್ ಒಂದು ಅಂದಾಜಿಗೆ ಇಷ್ಟು ಇರಬೇಕು ಅಂತ ಮೇಲ್ಗಡೆ ಒಂದು ಲೈನ್ ಕೊಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾನು ಫಿಲ್ಲಿಂಗ್ ಲೈನ್ನ ಕೊಡ್ತಾ ಇದ್ದೀನಿ. ಇದೇ ರೀತಿ ನೀವು ಸರ್ಕಲ್ನ ಮಾರ್ಕ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಫಿನಿಶಿಂಗ್ ವೈಸ್ ಅಂತ ನೋಡಿದಾಗ ನಿಮಗೆ ಪ್ರಾಪರಾಗಿ ಸರ್ಕಲ್ ಬರುತ್ತೆ. ಸೊ ನೆಕ್ಸ್ಟು ನಾನು ಇದನ್ನು ಈ ರೀತಿ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಯಾವ ರೀತಿ ಫಿಲ್ಲಿಂಗ್ ಮಾಡಬೇಕು ನೆಗೆಟಿವ್ ಸ್ಪೇಸ್ನ ಅಂತ ನಾವು ನೆನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ. ವಿತ್ ರೂಲ್ಸ್ ಜೊತೆಗೆ ನಾವು ಡೀಟೇಲ್ಸ್ನ ಕಲ್ತಿದ್ದೀವಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಹಾಗೆ ನಾನು ಇದ್ರ ಸುತ್ತ ಇನ್ನೊಂದು ಸರ್ಕಲ್ನ ಹಾಕೋತಾ ಇದ್ದೀನಿ. ಸೊ ಪ್ರತಿ ಸರ್ಕಲ್ಗೂ ನಾವು ಫಿನಿಶಿಂಗ್ ಲೈನ್ನ ಕೊಡಬೇಕು. ಈ ಮಂಡಲ ಡಿಸೈನಲ್ಲಿ ನೀವು ಸ್ಕಿನ್ಗೆ ಟಚ್ ಆಗೋ ಥರ ಟ್ರೇಸಿಂಗ್ ಮಾಡ್ಕೋಬೋದು. ಲೈಟ್ ಹ್ಯಾಂಡಲ್ಲಿ ಸ್ಕಿನ್ಗೆ ಟಚ್ ಆಗೋ ಥರ ನೀವು ಟ್ರೇಸಿಂಗ್ನ ಕೊಟ್ಟು ಅದಕ್ಕೆ ನೀವು ಮೇಲ್ಗಡೆ ಫಿನಿಶಿಂಗ್ ಲೈನ್ನ ಕೊಟ್ಟು ಫಿನಿಶ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ನೋಡಿದ್ವಲ್ಲ ಪ್ಲಸ್ ಸಿಂಬಲ್, ಆ ರೀತಿ ನಾವು ಟ್ರೇಸಿಂಗ್ ಲೈನ್ನ ಡ್ರಾ ಮಾಡಬೇಕು. ಇನ್ನು ಉಳಿದಿದ್ದನ್ನೆಲ್ಲ ನೀವು ಅದೇ ರೀತಿ ಡ್ರಾ ಮಾಡಿ ಆಮೇಲೆ ಡಾರ್ಕ್ ಮಾಡಬೇಕಾದ್ರೆ ಯಾವ ರೀತಿ ಅಂತ ಗೊತ್ತಲ್ಲ, ಮೆಹಂದಿನ ಮೇಲೆ ಎತ್ತಿ ಡ್ರಾ ಮಾಡಬೇಕು. ಸೊ ಈ ಡಿಸೈನ್ ಬಂದು ನಿಮಗೆ ತುಂಬಾ ಸಿಂಪಲ್ ಮಂಡಲ ಡಿಸೈನ್. ಒಂದು ಸರ್ಕಲ್ನ ಫಿಲ್ ಮಾಡಿ ಅದ್ರ ಮೇಲೆ ಒಂದು ಸರ್ಕಲ್ ಕೊಟ್ಟು ಹಂಸನ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಅಗೇನ್ ನೀವು ಬಿಗ್ ಸೈಜ್ ಹಂಸನ ಕೊಟ್ಟು ಅದ್ರ ಮೇಲೆ ಇನ್ನೂ ಒಂದು ಸರ್ಕಲ್ ಕೊಟ್ಟು ಫಿಲ್ಲಿಂಗ್ ಕೊಡಬೇಕು. ಅದಾದಮೇಲೆ ಅಗೇನ್ ಸರ್ಕಲ್, ಹಂಸ್ ಆ್ಯಂಡ್ ಡಾಟ್ನ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ನಿಮಗೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ. ಸೊ ಅದು ನಿಮಗೆ ಸಿಂಪಲ್ ಅಂತ ಅನಿಸಿದ್ರೆ ನೆಕ್ಸ್ಟ್ ಒನ್ ಬಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ನೋಡೋಣ. ನಾನಿವಾಗ ಲೋಟಸ್ನ ಕೊಡ್ತಾ ಇದ್ದೀನಿ. ಲೋಟಸ್ನ ಕೂಡ ನಾವು ಯಾವ ರೀತಿ ಡ್ರಾ ಮಾಡಬೇಕಂತ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ. ಡೇ 9ಅಲ್ಲಿ ಫ್ಲವರ್ ಕ್ಲಾಸ್ ಏನಿದೆ, ಟೈಪ್ಸ್ ಆಫ್ ಫ್ಲವರ್, ಅದರಲ್ಲಿ ನಾವು ಲೋಟಸ್ಸು ಅದರ್ ಫ್ಲವರು ಯಾವ ರೀತಿ ಡ್ರಾ ಮಾಡಬೇಕಂತ ಆಲ್ರೆಡಿ ನೋಡಿದ್ದೀವಿ. ಸೊ ನಾನು ಲೋಟಸ್ ಕೊಟ್ಟು ಅಗೇನ್ ಅದ್ರ ಸುತ್ತ ಒಂದು ಸರ್ಕಲ್ನ ಹಾಕ್ಕೊಂಡೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಸರ್ಕಲ್ ಹಾಕ್ಕೊಳ್ಳೋದಕ್ಕೆ ಕಷ್ಟ ಅನಿಸಿದ್ರೆ ಟ್ರೇಸಿಂಗ್ ಲೈನ್ ಹಾಕ್ಕೊಂಡು ಪ್ಲಸ್ ಸಿಂಬಲಲ್ಲಿ ನೀವು ಸರ್ಕಲ್ನ ಡ್ರಾ ಮಾಡ್ಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟು ಕೂಡ ಈ ರೀತಿ ಡ್ರಾ ಮಾಡ್ಕೋಬೋದು. ಅದ್ರ ಮೇಲೆ ನಾನು ಹಂಸನ ಕೊಟ್ಟು ಸ್ಪೈರಲ್ನ ಕೊಡ್ತಾ ಇದ್ದೀನಿ. ಸೊ ಸ್ಪೈರಲ್ ಯಾವ ರೀತಿ ಕೊಡಬೇಕಂತ ಕೂಡ ನಾವು ಡೇ 4, 5 ಕ್ಲಾಸಲ್ಲಿ ಆಲ್ರೆಡಿ ನೋಡಿದ್ದೀವಿ. ಇಲ್ಲಿ ಸ್ಪೇಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಸ್ಪೈರಲ್ ಕೊಡ್ತಾ ಇಲ್ಲ. ಸೊ ಇದನ್ನು ಯಾವ ರೀತಿ ಫಿಲ್ ಮಾಡಬೇಕಂತ ಕೂಡ ನಾನು ಇವಾಗ ಹೇಳ್ಕೊಡ್ತೀನಿ. ನೆಗೆಟಿವ್ ಫಿಲ್ಲಿಂಗ್ ಕೂಡ ನಾವು ಆಲ್ರೆಡಿ ನೋಡಿದ್ದೀವಲ್ಲ. ಸೊ ಪ್ರತಿಯೊಂದನ್ನು ನಾವು ಕಲಿತಾನೆ ಬಂದಿದ್ದೀವಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಸೊ ಈ ಕ್ಲಾಸ್ಗೂ ಕೂಡ ನೋಟ್ಸ್ ಅನ್ನೋದು ಅಷ್ಟೊಂದೇನಿರೋದಿಲ್ಲ, ಹಾಗಾಗಿ ನಾನು ಯಾವುದು ರೂಲ್ಸ್ನ ಕೂಡ ನಿಮ್ಗೆ ಇಲ್ಲಿ ಹೇಳ್ತಾ ಇಲ್ಲ. ನಿನ್ನೆ ನಾವು ಏನು ನೋಡಿದ್ವು ನೆಗೆಟಿವ್ ಫಿಲ್ಲಿಂಗಲ್ಲಿ ನೋಟ್ಸ್, ಅದೇ ಕೂಡ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಸರ್ಕಲ್ ಹಾಕ್ಕೊಂಡು ಲೋಟಸ್ ಹಾಕ್ಕೊಂಡು ಅದ್ರ ಮೇಲೆ ಹಂಸನ ಕೊಟ್ಟೆ, ಅದಕ್ಕೆ ಸ್ಪೈರಲ್ ಕೊಟ್ಟು ಸೆಂಟರಲ್ಲಿ ಫ್ಲವರ್ನ ಕೊಟ್ಟು ಅಗೇನ್ ಸುತ್ತ ಈ ರೀತಿ ಫ್ಲವರ್ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಬೇಸಿಕ್ ಡಿಸೈನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಮಂಡಲ ಡಿಸೈನ್ನ ಕ್ರಿಯೇಟ್ ಮಾಡಿದ್ವು ಅಂತ. ಮಂಡಲ ಡಿಸೈನ್ ನಾನು ನಿಮ್ಗೆ ಹೇಳಿದ್ದೆ ಟೈಪ್ಸ್ ಆಫ್ ಫ್ಲವರ್ ಕ್ಲಾಸಲ್ಲೇ ಮಂಡಲ ಡಿಸೈನ್ನ ಡ್ರಾ ಮಾಡೋದಕ್ಕೆ ನಮಗೆ ಫ್ಲವರ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಕ್ಲಾಸ್ ತುಂಬ ಈಸಿ ಆಗುತ್ತೆ ಅಂತ. ಸೊ ನಿಜ ಹೇಳ್ಬೇಕಂದ್ರೆ ನೀವು ಡೇ 9ಅಲ್ಲೇ ಫ್ಲವರ್ನ ಕಲ್ತಾದ್ಮೇಲೆ ಅಲ್ಲಿ ತನಕ ಕಲ್ತಿರೋ ಡಿಸೈನ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡೇ ನೀವು ಅಡ್ವಾನ್ಸ್ ಲೆವೆಲ್ಗೆ ಓನಾಗಿ ಡಿಸೈನನ್ನು ಕ್ರಿಯೇಟ್ ಮಾಡ್ಬೋದು. ನೋಡಿ ಬೇಸಿಕ್ ಹಂಸ್ ಏನಿದೆ, ಸ್ಪೈರಲ್ ಏನಿದೆ ಅದನ್ನು ಕೊಟ್ಟೇ ನಾನಿಲ್ಲಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ಈ ರೀತಿ 3 ಸರ್ಕಲ್ನ ಕೊಟ್ಟು ನೆಕ್ಸ್ಟು ನಾನು ಒಳಗಡೆ ಫಿಲ್ಲಿಂಗಕ್ಕೆ ಜಿಗ್ಸಾಗ್ ಲೈನ್ ಕೊಡ್ತಾ ಇದ್ದೀನಿ. ಜಿಗ್ಸಾಗ್ ಲೈನ್ನ ಕೂಡ ಅಷ್ಟೇ ನಾವು ಡೇ 1 ಕ್ಲಾಸಲ್ಲೇ ಪ್ರಾಪರಾಗಿ ಕಲ್ತಿದ್ದೀವಿ. ನೀವು ಪ್ರಾಕ್ಟೀಸ್ ನೋಟ್ಸ್ ಕಳಿಸಿದ್ದೀರಾ. ಸೊ ಪ್ರತಿದಿನ ಇಷ್ಟು ಚೆನ್ನಾಗಿರೋ ಪ್ರಾಕ್ಟೀಸ್ ನೋಟ್ಸ್ನ ನನಗೆ ನೀವು ಶೇರ್ ಮಾಡ್ತಾ ಇದ್ದೀರಾ. ನಿಮ್ಮ ಎಫರ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಗ್ತಾಯಿದೆ.
ಸೊ ನೆಕ್ಸ್ಟು ನಾನು ಇದಕ್ಕೆ ತಿಕ್ ಲೈನ್ನ ಕೊಟ್ಟು ಒಂದು ಹಂಸನ ಕೊಟ್ಟು ಫ್ಲವರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡಿ. ಯಾರೂ ವಿಡಿಯೋನ ಲೈಕ್ ಮಾಡ್ತಾ ಇಲ್ಲ, ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟಲ್ಲಿ ತಿಳಿಸ್ತಾ ಇಲ್ಲ. ಸೊ ನಾನು ಏನಂತ ತಿಳ್ಕೊಬೇಕಂತಲೇ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ನಂಗೆ ಅರ್ಥನೂ ಆಗ್ತಾಯಿಲ್ಲ. ನೋಟ್ಸ್ ಮಾತ್ರ ಎಲ್ಲರೂ ಚೆನ್ನಾಗಿ ಶೇರ್ ಮಾಡ್ತಾ ಇದ್ದೀರಾ, ಅದೊಂದು ಖುಷಿ ಆಗ್ತಾ ಇದೆ ತುಂಬ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನಿಮ್ಮ ಡೌಟ್ ಏನೇ ಇದ್ದರೂ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ಆವಾಗ ನನಗೂ ಒಂದು ಇನ್ಸ್ಪಿರೇಷನ್ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ ಮಧ್ಯದಲ್ಲಿ ಜಿಗ್ಜಾಗ್ ಲೈನ್ ಕೊಟ್ಟಿದ್ದನಲ್ಲ, ಅದಕ್ಕೆ ಡಾಟ್ ಹಾಕಿ ಡಿಸೈನನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೀವು ಕಳಿಸಿರೋ ನೋಟ್ಸ್ಗಳಂತೂ ತುಂಬ ಚೆನ್ನಾಗಿದೆ. ಇದೇ ಥರ ಪ್ರಾಕ್ಟೀಸ್ ಮಾಡ್ತಾಯಿರಿ. ಫಿನಿಶಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಆವಾಗ ನಿಮಗೂ ಕೂಡ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ಡಿಸೈನ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಸರ್ಕಲ್ನ ಹಾಕ್ಕೊಂಡು ಅದರ ಒಳಗಡೆ ಸಿಂಗಲ್ ಸ್ಪೈರಲ್ನ ಕೊಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ನಾವು ಫಿಲ್ಲಿಂಗ್ ಎಲಿಮೆಂಟ್ಸಲ್ಲಿ ನೋಡಿದ್ದೀವಿ ಡೇ 5 ಕ್ಲಾಸಲ್ಲಿ. ಸೊ ಇದರಲ್ಲೂ ಯಾವುದೇ ರೀತಿ ಡೌಟ್ ಇಲ್ಲ ಅನ್ಕೋತೀನಿ. ಅದಕ್ಕೆ ಈ ರೀತಿ ಫಿನಿಶಿಂಗ್ ಲೈನ್ನ ಕೊಡ್ತಾಯಿದ್ದೀನಿ. ನೀವೆಲ್ಲ ಬೇಸಿಕ್ನ ಪ್ರಾಪರಾಗಿ ಕಲ್ತಿದ್ರೆ ನೀವು ಇವಾಗ ಅಡ್ವಾನ್ಸ್ ಲೆವೆಲ್ ಕ್ಲಾಸನ್ನ ನೀವು ಕಂಪ್ಲೀಟಾಗಿ ಈಸಿಯಾಗಿಯೇ ಕಲಿಬೋದು. ಈ ಮಂಡಲ ಡಿಸೈನ್ಸ್ ಇವತ್ತೇನು ನೋಡ್ತಾ ಇದ್ದೀವೋ ಅದ್ಯಾವುದು ನಿಮಗೆ ಕಷ್ಟ ಅನಿಸಲ್ಲ. ಸೊ ಬೇಸಿಕ್ ಒಂದೇನಿದೆ ಅದನ್ನು ಪ್ರಾಪರಾಗಿ ಕಲೀರಿ. ಯೂಟ್ಯೂಬ್ ಟ್ಯುಟೋರಿಯಲ್ನ ನೀವು ಫಾಲೋ ಅಪ್ ಮಾಡ್ತಾ ಹರ್ಷಿತಾ, ಅಪ್ಪಿ ಹಾಗೆ ಪುರಬಿ ಅನ್ನೋರು ತುಂಬಾ ಚೆನ್ನಾಗಿ ನೋಟ್ಸ್ನ ಶೇರ್ ಮಾಡ್ತಾ ಇದ್ದೀರಾ. ನಿಮ್ಮದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಯಾರೆಲ್ಲ ನನಗೆ ನೋಟ್ಸ್ನ ಶೇರ್ ಮಾಡ್ತೀರಾ, ನಿಮ್ಮ ಪ್ರಾಕ್ಟೀಸ್ ನೋಟ್ಸ್ ಇರ್ಬೋದು ಅಥವಾ ಪ್ರಾಪರ್ ಫಿನಿಶಿಂಗ್ ನೋಟ್ಸ್ನ ಶೇರ್ ಮಾಡ್ತೀರಾ, ಅವ್ರದ್ದು ನೇಮ್ನ ನಾನಿಲ್ಲಿ ಮೆನ್ಷನ್ ಮಾಡಿ ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಅಗೇನ್ ಒಂದು ಸರ್ಕಲ್ಗೆ ಸ್ಪೈರಲ್ನ ಕೊಟ್ಟಿದ್ದೀನಿ ಫಿಲ್ಲಿಂಗ್ ಎಲಿಮೆಂಟ್ ಆದಮೇಲೆ. ಅದಾದಮೇಲೆ ಸೇಮ್ ಸಿಂಪಲ್ ಸ್ಪೈರಲ್ ಮತ್ತು ಅದಕ್ಕೆ ಹಂಸನ ಕೊಟ್ಟು ಒಂದು ಕ್ಯೂ ಸರ್ಕಲ್ನ ಕೊಡ್ತಾಯಿದ್ದೀನಿ. ಈ ರೀತಿ ನಾವು ರೌಂಡಾಗಿ ಕೊಡ್ತಾ ಇದ್ದೀವಲ್ಲ, ಅದಕ್ಕೆ ಕ್ಯೂ ಸರ್ಕಲ್ ಅಂತೀವಿ. ಸೊ ಹಾಗೆ ಅದ್ರ ಜೊತೆಗೆ ಲೀಫ್ ಏನಿದೆ ಅದನ್ನು ಕೊಟ್ಟಿದ್ದೀನಿ. ನೆನ್ನೆ ಈ ಡಿಸೈನನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಕಷ್ಟ ಅಂತ ಅನಿಸಲ್ಲ, ನೆನ್ನೆ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿದರೆ. ಇದಕ್ಕೆ ನೀವು ಅದೇ ಥರ ಒಂದು ಫಿನಿಶಿಂಗ್ ಲೈನ್ನ ಕೊಟ್ಟು ಫಿಲ್ಲಿಂಗ್ ಕೊಟ್ರಿ ಅಂತಂದರೆ ಇದು ಕೂಡ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸೊ ಫಿಲ್ಲಿಂಗ್ ಮಾಡಬೇಕಂತಂದರೆ ನಮ್ಗೆ ಆಲ್ರೆಡಿ ಗೊತ್ತು, ಇಲ್ಲಿರುವಂಥ ಡಿಸೈನು ಡ್ರೈ ಆಗಿರಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಫಿಲ್ಲಿಂಗ್ ಮಾಡ್ತಾಯಿಲ್ಲ, ಜಸ್ಟ್ ನಿಮಗೆ ತೋರಿಸೋದಕ್ಕೆ ಇದು ಹಾಗೆ ಇದ್ದರೆ ಹೇಗಿರುತ್ತೆ, ಫಿಲ್ಲಿಂಗ್ ಕೊಟ್ಟರೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸೋದಕ್ಕೆ ಫಿಲ್ಲಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾವು ಇವತ್ತು ಫೈನಲ್ 5th ಎಲಿಮೆಂಟ್ನ ನೋಡೋಣ. ಈ 5th ಮಂಡಲದಲ್ಲಿ ನಾನು ಒಂದು ಲೋಟಸ್ನ ಕೊಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಮಗೆ ಲೋಟಸ್ ಕೂಡ ಪ್ರಾಕ್ಟೀಸ್ ಆಗಿದೆ. ಈ ರೀತಿ ಲೋಟಸ್ನಾದರೂ ಕೊಡ್ಬೋದು ಅಥವಾ ನೀವು ಬೇರೆ ಫ್ಲವರ್ ಆದರೂ ಕೊಡ್ಬೋದು. ಫಿಲ್ಲಿಂಗ್ ಎಲಿಮೆಂಟ್ ಒಳಗಡೆ ಏನೇನು ಬೇಕಾದರೂ ಕೊಡ್ಬೋದು. ಸರ್ಕಲಲ್ಲಿ ಅಲ್ಲದೆ ನೀವು ಬೇರೆ ಸ್ಕ್ವೇರ್ ಶೇಪ್, ಬಾಕ್ಸ್ ಶೇಪಲ್ಲೂ ಕೂಡ ಡಿಸೈನನ್ನು ಟ್ರೈ ಮಾಡಿ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಸರ್ಕಲ್ ಮೇಲೆ ಒಂದು ಹಂಸನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದಕ್ಕೆ ಇವಾಗ ಕೊಟ್ಟಿರೋ ಲೀಫ್ ಎಲಿಮೆಂಟ್ ಏನಿದೆ ಅದನ್ನೇ ನಾನು ರಿಟರ್ನ್ ಕೊಡ್ತಾ ಇದ್ದೀನಿ. ಡಿಸೈನ್ ನಿಮಗೆ ರಿಪೀಟೆಡ್ ಅನಿಸಿದ್ರೂ ಒಂದಕ್ಕಿಂತ ಒಂದು ಯೂನಿಕ್ ಆಗಿಯೇ ಕಾಣಿಸುತ್ತೆ ಮಂಡಲ ಡಿಸೈನಲ್ಲಿ. ಸೊ ಇದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರೀ ಲೀಫ್ ಮತ್ತು ಈ ರೀತಿ ಕ್ಯೂ ಸರ್ಕಲ್ ಏನಿದೆ ಅದನ್ನು ಕೊಡ್ತಾ ಇದ್ದೀನಿ. ಬಟ್ ಇದನ್ನು ಎರಡೆರಡು ಕೊಡ್ತಾ ಇದ್ದೀನಿ ಒಂದೇ ಜಾಗದಲ್ಲಿ. ಒಂದಕ್ಕೊಂದು ಈ ರೀತಿ ಆಪೋಸಿಟ್ ಸೈಡ್ ಫೇಸ್ ಮಾಡ್ಕೊಂಡಿರೋ ಥರ ಕೊಡ್ತಾ ಇದ್ದೀನಿ. ನೀವು ಈ ರೀತಿ ಲೀಫ್ನ ಸಿಂಪಲ್ಲಾಗಿ ಕೂಡ ಕೊಡ್ಬೋದು. ಅದು ಯಾವ ರೀತಿ ಅಂತಲೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಅದಕ್ಕೆ ನೀವು ಲೀಫ್ ಡಿಸೈನನ್ನು ಇಷ್ಟು ಸಿಂಪಲ್ಲಾಗಿ ಕ್ರಿಯೇಟ್ ಮಾಡಿಕೊಂಡ್ರೆ ಲುಕ್ ವೈಸ್ ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೇ ಥರ ನಾನು ಕಂಪ್ಲೀಟಾಗಿ ಸೇಮ್ 2 ಡಿಸೈನ್ ಏನಿದೆ ಅದನ್ನು ಫಾಲೋ ಮಾಡಿದೆ. ಸೊ ರೂಲ್ಸ್ ನಾವು ನೆನ್ನೆಯಲ್ಲಿ ನೋಡಿದ್ವಲ್ಲ, ಈಕ್ವಲ್ ಸೈಜಲ್ಲಿ ಇರಬೇಕು ಅಷ್ಟೇ. ಸೊ ಸೇಮ್ ರೂಲ್ಸ್ ನೆನ್ನೆ ನಾವು ಏನು ನೋಡಿದ್ವೋ ಅದೇ ರೂಲ್ಸ್ನ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಇವತ್ತು ರೂಲ್ಸ್ನ ಬರೆದಿಲ್ಲ. ಮತ್ತು ಇದಕ್ಕೆ ನಾನು ಈ ರೀತಿ ಫಿನಿಶಿಂಗ್ ಲೈನ್ನ ಕೊಟ್ಕೊಂಡೆ. ಸೊ ಇವತ್ತು ಒಂದು ರೂಲ್ಸ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಡಿಸೈನ್ ಬ್ಯಾಕ್ ಹ್ಯಾಂಡ್ ಮತ್ತು ಫ್ರಂಟ್ ಹ್ಯಾಂಡ್ಗೆ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನು ಹ್ಯಾಂಡ್ ಸೈಜ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಡ್ರಾ ಮಾಡಿ. ಸೊ ಈ ಸೈಜಿಗೆ ನೀವು ಡ್ರಾ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರದ್ದು ಹಸ್ತ ಇಷ್ಟೇ ಇರುತ್ತೆ. ಸೊ ಸೈಜನ್ನು ಸ್ವಲ್ಪ ನೋಡಿಕೊಂಡು ದೊಡ್ಡ ಬೇಕಂದರೆ ದೊಡ್ಡದಾಗಿ ಬಿಡಿಸಿ, ಚಿಕ್ಕಕ್ಕೆ ಬೇಕಂದರೆ ಚಿಕ್ಕದಾಗಿ ಬಿಡಿಸಿ. ಫೈನಲಿ ನಾನಿಲ್ಲಿ ಫಿಲ್ಲಿಂಗ್ ಎಲಿಮೆಂಟ್ಸ್ನ ಕೊಡ್ತಾ ಇದ್ದೀನಿ, ಫಿಲ್ಲಪ್ ಮಾಡ್ಕೋತಾ ಇದ್ದೀನಿ ಎಂಟಿ ಸ್ಪೇಸ್ ಏನಿದೆ ಅದನ್ನು. ಸೊ ಇದೇ ರೀತಿ ನೀವು ಫಿಲ್ ಮಾಡಿಕೊಡಿ. ನೆನ್ನೆ ಕ್ಲಾಸಲ್ಲಿ ಫಿಲ್ಲಿಂಗ್ ಯಾವ ರೀತಿ ಮಾಡಬೇಕಂತ ಕೂಡ ನಾವು ಕಲ್ತಿದ್ದೀವಿ. ಸೊ ಕಂಪ್ಲೀಟಾಗಿ ಫಿಲ್ ಮಾಡಿದ್ಮೇಲೆ ಲುಕ್ ವೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಮಂಡಲ ಡಿಸೈನ್ನ ಹ್ಯಾಂಡ್ ಮೇಲೆ ಯಾವ ರೀತಿ ಡ್ರಾ ಮಾಡಿದ್ರೆ ಯಾವ ರೀತಿ ಲುಕ್ ಬರುತ್ತೆ ಅಂತ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ತೋರಿಸ್ತೀನಿ ಫೋಟೋನ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನೋಟ್ಸ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಕೀಪ್ ಪ್ರಾಕ್ಟೀಸಿಂಗ್.